ಅಲ್ಲ ಎಷ್ಟೊತ್ತಾತು ಅವ್ರಿನ ಫೋನ ಹಚ್ಚವಲ್ರಲ್ಲ. ಇನ್ನು ಎಷ್ಟೊತ್ತನ ಅಂತ ಕಾಯ್ಬೇಕಪ್ಪ ದೇವ್ರಿ. ಲಗು ಲಗುನ ಫೋನ್ ಹಚ್ಚಕ್ಕೆ ಏನು ದಾಡಿ ಅವರಿಗೆ. ನನ್ನ ಮಗ ಒಳ್ಳೆ ರಾಜ ಇದ್ದಂಗೆ ಅದನ್ನ. ಏನು ಕಮ್ಮಿ ಆಗೈತಿ ನನ್ನ ಮಗಗ? ಅಂದ ಇಲ್ವಾ, ಚಂದ ಇಲ್ವಾ, ಓದಿಲ್ವಾ, ನೌಕರಿ ಇಲ್ವಾ, ದುಡ್ಡಿಲ್ವಾ, ಏನಿಲ್ಲ. ಏನೋ ಒಂದು ಸ್ವಲ್ಪ ಆಸ್ತಿ ಅಷ್ಟಕ್ಕೆ ಕಮ್ಮಿ ಇರ್ಬೋದು. ಅದನ್ನ ಬಿಟ್ರೆ ಅಂತ ದೊಡ್ಡದು ಗೋರ್ಮೆಂಟ್ ನೌಕರಿ ಐತಿ, ಗೋರ್ಮೆಂಟ್ ನೌಕರಿ. ಈಗಿನ ಕಾಲದಾಗ ಇಂಥ ಅಳಿಯ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಅವ್ರು. ಆದರೆ ಇವು ನೋಡಿದ್ರೆ ಏನ ಫೋನ್ ಹಚ್ಚವಲ್ವ. ನಾ ನೋಡಿದ್ರೆ ಊರು ತುಂಬ ನನ್ನ ಮಗನ ಪಿಕ್ಸ್ ಬಿಟ್ಟೈತೆ. ನನ್ನ ಲೆವೆಲಿಗೆ ಹೇಳ್ಕೊಂತ ಬಂದೀನಿ. ದೊಡ್ಡ ಸಂಬಂಧ ಹಂಗೆ ಹಿಂಗೆ ಅಂತಂದೇನಿ, ನೀವು ಹೇಳ್ಕೊಂಬಂದೀನಿ. ಇವ್ರೇನಾರ ಬೇಡ ಅಂತ ಅಂದರೆ ಹೆಂಗಪ್ಪ ಅಂತ. ಇಲ್ಲ ಕೆಟ್ಟದಾಗಿ ಒಟ್ಟ ಯೋಚನೆ ಮಾಡಬಾರ್ದು. ಅವರು ಕುತ್ಕೊಂಡು ಮಾತಾಡಿ ಮನೆಯವರೆಲ್ಲ ಒಂದು ನಿರ್ಧಾರಕ್ಕೆ ಬರೋದು ಒಂದು ಸ್ವಲ್ಪ ಹೊತ್ತಾಗ್ಬೋದು. ಪರವಾಗಿಲ್ಲ, ಕಾಯನ ನೋಡೋಣ. ಇವತ್ತು ಸಂಜೆನಷ್ಟಿಗೆ ಹಚ್ತಾರೆ, ಏನು ಮಾಡ್ತಾರಂತಂದು. ಹಚ್ಚಲಿಲ್ಲ ಅಂದ್ರೆ ನಾನಾರ ಹಚ್ತೀನಿ. ಏನು ಮಾಡೋದು ಮತ್ತು ಕೈಗೆ ಒಂದು ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋಂಗೆ ಮಾತ್ರ ಆಗಬಾರ್ದು. ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಒಬ್ಬಕ್ಕೆ ಮಗಳು, ಒಬ್ಬನ ಮಗ, 100 ಎಕರೆ ಹೊಲ, 100 ಎಕರೆ ತೋಟ, ದೊಡ್ಡದು 2-3 ಮನೆ. ಏನೋ ಹುಬ್ಬಳ್ಳಿ ಪೇಟೆಗೂ ಮನೆ ಬಾಡಿಗೆ ಕೊಟ್ಟಾರಂಥದ್ದು. ಏನಂತಾರಲ್ಲ ಅಪಾರ್ಟ್ಮೆಂಟ ಅಂಥದ್ದು ಇದಂತ. ರೊಕ್ಕ ಅನ್ನೋದು ನಮ್ಮ ಲಕ್ಷ್ಮವ್ವ ಹೋಗಿ ಅವ್ರ ಮನೆಯಾಗ ಕಾಲು ಮುರ್ಕೊಂಡು ಬಿದ್ದುಬಿಟ್ಟ ಅಂತ ಅನಿಸ್ತೈತಿ. ಹೆಂಗಾರ ಮಾಡಿ ಅಲ್ಲಿ ಇರೋ ಲಕ್ಷ್ಮವ್ವನ್ನ ನನ್ನ ಮನೆಗೆ ತೊಗೊಂಬರ್ಬೇಕು ನಾನು. ಹಂಗಂದ್ರೆ ಈ ವಿಷಯದಾಗ ನಾನು ಒಂದು ಸ್ವಲ್ಪ ಸೋತು ಮುಂದಕ್ಕೆ ಹೋಗ್ಬೇಕು. ಹೆಂಗಾರ ಮಾಡಿದೊಂದು ಮದುವೆ ಫಿಕ್ಸ್ ಆಗಿ ಈ ಮದುವೆ ಒಂದು ಆತಂದ್ರೆ ಆಮೇಲೆ ಯಾರು ಏನು ಮಾಡೋಕ್ಕಾಗಂಗಿಲ್ಲ. ಹೆಂಗಾರ ಮಾಡಿ ಈ ಮದುವೆ ಏನಾರು ಫಿಕ್ಸ್ ಆತಂದ್ರೆ ಹಂಗೆ ನನ್ನ ಮಗಳ ಗೌರಿನ ಬೇರೆ ಕಡೆ ಎಲ್ಲರ ಚಲೋ ಕಡೆ ನೋಡಿ ಕೊಡಾಕೆ ಬರ್ತೈತಿ. ಅಲ್ಲ, ನನ್ನ ಮಗಗೆ ಅಂಥ ದೊಡ್ಡ ನೌಕರಿ ಐತಿ ಅಂದಮೇಲೆ ನಾನು ನನ್ನ ಮಗಳಿಗೆ ಇನ್ನೂ ದೊಡ್ಡ ನೌಕರಿದಾರನ್ನ ನೋಡಿ ಚಲೋ ಆಸ್ತಿ ಅಂತಸ್ತಿರ್ಬೇಕು. ಅಂಥ ಮನೆಗೆ ಕೊಡೋಂಗ ಮಾಡ್ಬೇಕು ನಾನು. ನೋಡೋಣ, ಏನಾರ ಒಂದು ಪ್ಲ್ಯಾನ್ ಮಾಡೋಣ. ಲಕ್ಷ್ಮವ್ವ ನನ್ನ ಕಡೆ ಬರೋಂಗ ನಾ ಮಾಡಲೇಬೇಕು. ಲಲಿತವ್ವ ಒಂದೊಟ್ಟಿಗೆ ನೀರು ತಂದು ಕೊಡು ನಂಗೆ. ಎಷ್ಟು ಸಲ ಹೇಳ್ತೀನಿ ನಾನು, ಇದು ಟೇಬಲ್ ಮೇಲೆ ಒಂದು ಗ್ಲಾಸ್ನಾಗ ಒಂದು ಚರಿಯಾಗ ನೀರು ತಂದಿಟ್ಟಿರವ, ಬಂದರು ಕುಡಿತಾರ, ನಮಗೂ ನೀರು ಅಡಿಕೆ ಆದಾಗ ಕುಡಿತೈತಿ ಅಂತ ಎಷ್ಟು ಸಲ ಹೇಳಿದ್ರು ನನ್ನ ಮಾತ ಕೇಳಂಗಿಲ್ಲ ಅಂತೀರಿ ನೀವು. ಪದೇ ಹೋಗಿ ಅಡುಗೆ ಮನೆಗೆ ಹೋಗೋದು, ನೀರು ಕುಡಿಯೋದು, ಬರೋದು ಮಾಡ್ಬೇಕು ನಾವು. ನಮಗೆ ನೋಡಿದ್ರೆ ಕುಂತ್ರೆ ಎದ್ದಳಕ್ಕೆ ಬರಲ್ಲ, ಎದ್ರು ಕುತ್ಕೊಳಕ್ಕೆ ಬರಲ್ಲ. ಲಗುನ ತಂಬ ಒಂದು ಸ್ವಲ್ಪ ಆತ್ರೆ ಇರ್ತಾರ. ಸವಿ, ನಾನು ಅಡುಗೆ ಮಾಡಾಕೊಂತೀನಿ, ನೀನ ಹೋಗ್ಲಿ ನೀರು ಕೊಡು. ಸರಿ ಆಯ್ತು, ನೀವು ಮಾಡಿ ಅಡುಗೆನ. ಯಾಕ್ರಿ ಅತ್ತೀರ, ಏನಾಯ್ತು? ಅಲ್ಲಿಂದ ಉಮ್ಮಕ್ಕ ಇಲ್ಲಿ ಬಂದು ನಿಂತ್ಕೊಂಡ್ರಲ್ಲ, ನಾ ಅಲ್ಲೇ ಕುತ್ಕೊರಿ, ನೀರು ತಂದು ಕೊಡ್ತೀನಿ. ಲೇ ಸವಿ, ಲೇ ನಮ್ಮ ಮನೆ ಮರ್ಯಾದೆ ತೆಗೆದು ಇಡ್ಬೇಕಂತ ನೀನು ಈ ಮನೆ ಸೊಸೆಯಾಗಿ ಬಂದಿಲ್ಲ ನೀನು. ಯಾಕ್ರಿ ಅತ್ತೀರ, ಏನಾಯ್ತು? ಎದಕ್ಕೆ ಹಿಂಗೆ ಒಂದೇ ಸಮಯ ಒದ್ರಾಡ ಕುಂತೀರಿ? ನಾನೇನು ಮಾಡೀನಿ? ಅಯ್ಯೋ, ಈ ಮನ್ಯಾಗ ಹೇಳೋರಿಲ್ಲ ಕೇಳೋರಿಲ್ಲ. ಹಿರಿಯರ ಮೇಲೆ ಗೌರವ ಇಲ್ಲ, ಕಿರಿಯರ ಮೇಲೇನೂ ಗೌರವ ಇಲ್ಲ. ಒಂದೇ ಸಮಯ ನೀನಂತೂ 3 ಬಿಟ್ಟು ನಿಂತು ಬಿಟ್ಟಿಲ್ಲ ನೀನು. ಮನ್ಯಾಗ ಅತ್ತಿ ಅದಾರ, ಮಾವ ಅದಾರ, ಕೇಳೋಣ ಅವ್ರಿಗೆ ಒಂದು ಮಾತು. ನಿನ್ನ ಪಾಡಿ ನೀನು ತಯಾರಾಗಿ ನಿಂತು ಬಿಡ್ಲೇ. ನೀನು ಮದುವೆ ಆಗಿ ಮನೆ ಬಂದಿದ್ದಿ ಒಂದಲ್ಲ ಒಂದು ರೀತಿಯಿಂದ ನನಗೆ ಹಿಂಸೆ ಕೊಟ್ಟು ನಾದಿದ್ದೀನಿ ನೋಡಿ. ನೀ ಬಂದಾಗಿಂದ ನನಗಂತೂ ನೆಮ್ಮದಿನೇ ಇಲ್ಲದಂಗೆ ಐತೆ. ಏನ್ಲಿ ನೀನು ಈ ಮನೆ ಸೊಸೆ ಅನ್ಕೊಂಡು ಏನು ಈ ಮನೆದು ಮರ್ಯಾದೆ ಹಾಳು ಮಾಡಿಡಕ್ಕಂತ ಬಂದಿಯಲ್ಲೇ ನೀನು? ಯಾಕ್ರಿ ಅತ್ತೀರ, ಏನಾಯ್ತು? ಸವಿ, ಏನು ಮಾಡಿದಿಲ್ಲ ನೀನು? ಲೇ, ನಾನು ಏನೂ ಮಾಡಿಲ್ಲ, ಸೀದಾ ನೀರು ತೊಗೊಂಬಂದಿನಿ, ಇಲ್ಲಿ ಹಿಡ್ಕೊಂಡು ನಿಂತೀನಿ. ಅತ್ಯಾರ ನೀರು ತಗೋರಿ ಅಂತ ಇನ್ನು ಹೇಳೋಕ್ಕಿಂತ ಮುಂಚೆನೇ ದರ ಅಲ್ಲಿಂದ ಇದು ಸೋಫಾ ಮೇಲೆ ಕುಂತಾರೆ, ದರ ಇಲ್ಲಿ ಬಂದು ನಿಂತ್ಕೊಂಡು ಒದ್ರಾಡ ಕುಂತಾರೆ. ಏನನ್ನೋದು ಗೊತ್ತಾಗವಲ್ದು ನನಗಂತೂ. ಎದಕ್ಕೆ ಒದ್ರಾಡ ಕುಂತಾರಂತಾನೆ ಹೇಳವಲ್ರ, ಸುಮ್ಮನೆ ಏನೇನು ಬಾಯಿ ಕುಂದಂಗೆ ಬೈಯ ಕುಂತಾರೆ ನೋಡ. ಏನಾಗೈತ್ಲಿ ರೋಗ ನಿನಗೆ? ಎದಕ್ಕೆ ಆ ಹುಡುಗಿಗೆ ಬೈಯ ಕುಂತೀರಿ? ಅಮ್ಮಾರ, ನೀವರ ಕೇಳ್ರಿ, ನಾ ಏನು ಮಾಡಿಲ್ರಿ. ಸೀದಾ ಅಡುಗೆ ಮನೆಯಿಂದ ನೀರಿನ ಗ್ಲಾಸ್ ತೊಗೊಂಬಂದಿನಿ, ಇಲ್ಲಿ ಬಂದು ಹಿಡ್ಕೊಂಡಿನಿ. ನಾ ಕೇಳಿಲ್ಲ ರೀ ಅಮ್ಮಾರ. ಒಂದು ಸಮನೆ ದಬ ಬಂದು ಬೈಯ ಕುಂತು ಬಿಟ್ಟಾರ ನೋಡ್ರಿ ಅಮ್ಮಾರ. ಇವರು ಪದೇ ಹಿಂಗೆಲ್ಲ ಬೈಯೋದು ನನಗೆ ಸರಿ ಕಾಣಿಸಂಗಿಲ್ಲ ನೋಡ್ರಿ ಅಮ್ಮಾರ. ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಈ ಮನೆ ಮರ್ಯಾದೆ ತೆಗಿತೀನಿ ಅಂತ ಏನು ತೆಗ್ದೀನಿ ರೀ ಅಮ್ಮಾರ ನಾನಂತದ್ದು? ಮಾತೆತ್ತಿದ್ರೆ ಸಾಕು ಇವ್ರು ಹಂಗೆ ಅಂತಾರೆ. ನೀವು ಸರಿಯಾಗಿ ಹೇಳ್ರಿ ಅಮ್ಮಾರ ನಿಮ್ಮ ಮಗಳಿಗೆ. ಎದಕ್ಕೆ ಲಕ್ಷ್ಮಿ, ಏನಾಗೈತಿ ನಿನಗೆ? ಎದಕ್ಕೆ ಮುಂಜಾನೆ ಎದ್ದು ಜಗಳ ತಗೊಂಡು ನಿಂತಿದೆ? ಏನು ಹರ್ದ
ಯವ್ವ ಯವ್ವ ನೀನು ಕಣ್ಣು ಕಾಣವಲ್ದನೆ ಏನ ಕಣ್ಣಾಗ ಏನಾರ ಹೊಕ್ಕೊಂಡೈತ ಇನ್ನು ಕಣ್ಣು ಕಾಣವಲ್ವ ನಿನಗೆ ನನಗೆ ಕಣ್ಣು ನೆಟ್ಟಗ ಕಾಣಾಕುಂತಾವು ಎಲ್ಲರೂ ನೆಟ್ಟಗ ಕಾಣಾಕುಂತೀರಿ ಏನನ್ನೋದು ಹೇಳು ಮೊದ್ಲು ಯವ್ವ ಈಕಿ ಸವಿದ ಅವತಾರ ನೋಡ್ಬೇ ಅವತಾರ ಇಷ್ಟು ದಿನ ಊರಿಗೆ ಹೋದಲ್ಲಿ ಹಾಕೋತಿದ್ಲಿ ಈಗ ನೋಡ್ಬೇಗ ಮನ್ಯಾಗ ಚೂಡಿದಾರ್ ಹಾಕೊಂಡು ನಿಂತಾಳೆ ನೋಡಿಲ್ಲಿ ಅಯ್ಯೋ ದೇವ್ರೇ ಅತ್ತಿಯಾರ ಅಯ್ಯೋ ದೇವ್ರೆ ಅತ್ಯಾರ ಈ ವಿಷಯಕ್ಕೆ ನೀವು ಈ ನಮ್ನಿ ಒದ್ರಾಡಕುಂತೀರಾ ಈ ಮನ್ಯಾಗ ಇದುವರೆಗೂ ಈ ಮನೆ ಸೊಸೆ ಯಾರು ಹೆಂಗಿರ್ಬೇಕಂದ್ರೆ ಹಂಗಿರ್ಬೇಕು ಇದುವರೆಗೂ ನಮ್ಮ ಊರಾಗ ಯಾರು ಒಬ್ರು ಬೆರಳ ಎತ್ತಿ ಈ ಮನೆ ಸೊಸೆ ಹಿಂಗೆ ಅದಾರ ನೋಡು ಅಂತಂದಿಲ್ಲ ನೀನು ಬಂದು ನಮ್ಮ ಮನೆ ಮರ್ಯಾದೆ ತೆಗಿಯಕ್ಕೆ ಹೋಗಬೇಡ ನೋಡ ನನಗೆ ಇವನ್ನೆಲ್ಲ ಮನ್ಯಾಗ ಉಟ್ಕೊಳ್ಳೋದು ನನಗೆ ಸರಿ ಕಾಣಿಸಂಗಿಲ್ಲ ಮೊನ್ನೆ ನೀನು ಊರಿಗೆ ಹೋದಾಗ ನೀವಿಬ್ರು ಹಾಕ್ಕೊಂತಿದ್ರಲ್ಲ ನಿಮ್ಮ ಅವತಾರ ನೋಡಿ ಮೈನ ಉರಿದಿತ್ತು ನನಗೆ ಮತ್ತೆ ಇರ್ಲಿ ಬಿಡಂತ ಸುಮ್ಮನೆ ಆಗಿನಿ ನೋಡ ಈಗ ಹೇಳಾಗುಂತೀನಿ ಮನೆಯಾಗಿದ್ದೇನೆಲ್ಲ ಬಿಚ್ಚು ಒಗದು ಚಂದನ ತಂಗ ಸೀರೆ ಉಟ್ಕೊಂಡಿದ್ರಿ ಇಬ್ರು ಸರಿ ಹೋತು ಇಲ್ಲ ಅಂದ್ರೆ ಮತ್ತೆ ನೋಡ ಮತ್ತೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೆಟ್ಟಗೆ ಸೀರೆ ಉಟ್ಕೊಂಡಿರಕ್ಕೆ ಏನ್ಲೇ ರೋಗ ನಿನಗ ಏನಾಗಿತ್ತು ನಿನಗ ಇದನ್ನ ಎದಕ್ಕೆ ಹಾಕೊಂಡ್ಬಂದಿದ್ದೀಗ ಹಂಗೆ ಸೀರೆ ಹೋಯ್ತು ಚೂಡಿದಾರ್ ಹಾಕೊಳ್ಳೋದು ಚೂಡಿದಾರ್ ಹೋದ್ಮೇಲೆ ಜೀನ್ಸ್ ಹಾಕೊಳ್ಳೋದು ಜೀನ್ಸ್ ಹಾಕೊಂಡು ಮುಗಿದ್ಮೇಲೆ ಅದು ಇಟಕ್ಕೆ ಸಿಗ್ತಾವಲ್ಲ ಮಿಡಿ ಅಂತ ಹಾಕೊಳ್ಳೋದು ಇದನ್ನೇನು ಮನೆ ಅಂತ ಮಾಡಿ ಏನು ಡಂಬರಾಟ ಅಂತ ಮಾಡಿ ನಾಟಕದ ಮನೆ ಅಂತ ಮಾಡಿ ಏನು ಇದನ್ನೇನಾರ ಅಯ್ಯೋ ಅತ್ಯಾರ ದಿನಾ ಸೀರೆ ಉಟ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿತ್ರಿ ಸುಸ್ತಾಗ್ಬಿಟ್ಟಿತ್ರಿ ಅತ್ಯಾರ ಅದು ಅಲ್ದ ನಂಗೆ ಒಂದು ಸ್ವಲ್ಪ ಪೀರಿಯಡ್ ಬೇರೆ ಬಂದಿತ್ತು ಅದಕ್ಕೋಸ್ಕರ ನನಗೆ ಆ ಸೀರೆಯಾಗೆಲ್ಲ ಗಾವ ಆಗವಲ್ದಾಗಿತ್ರಿ ಅದಕ್ಕೋಸ್ಕರ ಚೂಡಿದಾರ್ ಹಾಕ್ಕೊಂಡಿರಿ ಅತ್ಯಾರ ಏನು ತಪ್ಪೈತ್ರಿ ಹಂಗೆ ನೋಡಿದ್ದು ಇದು ಏನು ಮೈ ಮುಚ್ಚಂಗಿಲ್ಲನ್ರಿ ಅತ್ಯಾರ ನೀವೇ ಹೇಳ್ರಿ ಜಗತ್ನಾಗ ಯಾರಿಗೂ ಬರ್ಲಾರ್ದ ನಿನಗ ಬಂದ್ಬಿಟ್ಟೈತಿ ನೋಡು ಯಾಕ ನಾವು ಅದನ್ನೇನು ಅನುಭವಿಸ್ಲಾರ್ದ ಬಂದ್ಬಿಟ್ಟಿವನ ನನಗದೆಲ್ಲ ಗೊತ್ತಿಲ್ಲ ಮೊದಲು ಈ ಚೂಡಿದಾರ ಬಿಚ್ಚು ಒಗದು ಚಂದನ ತಂಗ ಸೀರೆ ಉಡ್ಕೊಂಡು ಬಂದು ನಿಂತ್ಕೊಂಡು ಉಳ್ಕೋತಿದ್ದಿ ಇವತ್ತು ಇಲ್ಲಾಂದ್ರೆ ಸೀದಾ ನಿಮ್ಮ ಅಪ್ಪನ ಮನೆಗೆ ಹೋಗ್ತೀರ ನೀನು ಅಲ್ರಿ ಅತ್ತೀರ ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು ಹಂಗೆ ಮತ್ತು ಗೌರಿ ಮನ್ಯಾಗ ಪ್ಯಾಂಟು ಟೀ ಶರ್ಟು ಎಲ್ಲ ಹಾಕೋತಾವಲ್ಲ ಆಕೆಗೆ ತಕ್ಕನ್ನಂಗಿಲ್ಲ ನೀವು ನಮಗೊಂದು ನ್ಯಾಯ ಆಕೆಗೊಂದು ನ್ಯಾಯ ಅನ್ರಿ ಅಕ್ಕಿ ಈ ಮನೆ ಸೊಸೆ ಅದಳ ಇನ್ನ ಸಣ್ಣಕ್ಕೆ ಅದಳ ಅಕ್ಕಿ ಯಾವ್ದು ಹಾಕೊಂಡ್ರು ನಡೀತೈತಿ ನೀನು ಸಣ್ಣಕ್ಕೆನೆ ಈ ಮನೆ ಸೊಸೆ ಇದ್ದಿದ್ದಿ ನೀನು ಬಾಳೆ ಮಾಡಕ್ಕೆ ಬಂದಿದ್ದಿ ಮೊದಲು ಬಾಳೆ ಮಾಡೋ ಕಡೆ ಲಕ್ಷ ಕೊಡು ಇದು ಚೈನಿ ಮಾಡೋದನ್ನು ಬಿಡು ಹಂಗಂದ್ರೆ ನಿಮ್ಮ ಮಗಳು ದಿನ ಮನ್ಯಾಗ ಚೈನಿ ಮಾಡ್ತಾಳಂತ ಅರ್ಥ ಆಯ್ತು ಹೌದಿಲ್ರಿ ನನ್ನ ಮಗಳು ಎದಕ್ಕೆ ಚೈನಿ ಮಾಡ್ತಾಳೆ ನನ್ನ ಮಗಳು ಎದಕ್ಕೆ ಚೈನಿ ಮಾಡ್ಬೇಕು ಮತ್ತು ನೀವು ಅಂದ್ರೆ ಅದಲ್ರಿ ಅತ್ತೀರ ಈಗಾರ ಈ ಚೂಡಿದಾರು ಈ ಪ್ಯಾಂಟು ಶರ್ಟು ಹಾಕೊಂಡು ಟೀ ಶರ್ಟ್ ಎಲ್ಲ ಹಾಕೊಂಡ್ಬಿಟ್ರೆ ಚೈನಿ ಮಾಡ್ದಂಗೆ ಅಂತಂದು ಮತ್ತು ನಿಮ್ಮ ಮಗಳು ಹಂಗಂದ್ರೆ ದಿನ ಮನೆಯಾಗ ಚೈನಿನ ಮಾಡ್ತಾಳಂತ ಅರ್ಥ ಆಯ್ತು ನೋಡ್ರಿ ಅತ್ಯಾರ ನನಗಂತೂ ಇವತ್ತು ಒಂದಿನ ಈ ಚೂಡಿದಾರ್ನಾಗ ಇರಾಕ ಬಿಡ್ರಿ ಮತ್ತು ಸೀರೆ ಉಟ್ಕೋ ಹಾಗೆಲ್ಲ ಅನ್ನಕೋಬೇಡ್ರಿ ಹಂಗೇನಾರ ನಾನು ಚೂಡಿದಾರ್ ತೆಗೆದು ಸೀರೆ ಉಟ್ಕೋಬೇಕಂದ್ರೆ ಇನ್ಮೇಲೆ ಮನ್ಯಾಗ ಗೌರಿಗೂ ಸೀರೆ ಉಟ್ಕೊಂತ ಹೇಳ್ರಿ ಹಂಗಂದ್ರೆ ನಾನು ಉಟ್ಕೋತೀನಿ ಯಾಕ್ರಿ ನಮ್ಗೊಂದು ನ್ಯಾಯ ನಿಮ್ಮ ಮಗಳಿಗೊಂದು ನ್ಯಾಯನ ಹೋಗ್ರಿ ನೋಡ್ಬೇವ ನೋಡಿಲಿ ಹೆಂಗೆ ಮಾತಾಡಕೊಂತಾಳೆ ನೋಡಕ್ಕೆ ಇವತ್ತು ಚೂಡಿದಾರ್ ಹಾಕೊಂಬಂದು ನಿಂತಾಳೆ ನಾಳೆ ಹೊಟ್ಟೆ ಕಾಣಿಸಂಗ ಟೀ ಶರ್ಟು ಆಮೇಲೆ ಅದೇನದ ಜೀನ್ಸು ಅಂಥವೆಲ್ಲ ಹಾಕೊಂಬಂದು ತಗೋತಾಳಕಿ ಹೇಳ್ಬೇ ಮೊದಲು ಚಂದ ತಂಗೋಗಿ ಸೀರೆ ಉಟ್ಕೊಂಬಂದು ಈ ಮನ್ಯಾಗ ಉಳಿತಾಳಕಿ ಇಲ್ಲ ನಾನೇ ಈ ಮನೆ ಬಿಟ್ಟೆ ತಗರ್ ಹೋಗ್ಬಿಡ್ತೀನಿ ನನ್ನ ಮಾತಿಗೆ ಈ ಮನ್ಯಾಗ ಬೆಲೆ ಇಲ್ಲ ಅಂದ್ರೆ ನೀವು ಇರ್ರಿ ಅತ್ತಾಗ ನನಗಂತೂ ಆಗಂಗಿಲ್ಲ ದಿನಾ ಒಂದಕ್ಕೂ ಜಗಳ ನಾನು ಹೇಳಿದ ಮಾತು ಯಾವಕ್ಕಿನೂ ಕೇಳ್ಕೊಳ್ರಿ ಮನ್ಯಾಗ ಅಂದಮೇಲೆ ನಾನು ಇದಕ್ಕಿರಲಿ ನಾನೇ ಇರಂಗಿಲ್ಲ ನೀವೇ ಇದಕ್ಕೊರಿ ಅತ್ತಾಗ ಅಯ್ಯೋ ಅತ್ಯಾರ ಇಟ್ಟು ಸಣ್ಣ ವಿಷಯಕ್ಕೆ ಯಾಕ್ರಿ ನೀವು ಮನೆ ಬಿಟ್ಟು ಹೋಗ್ತೀನಂತೀರಿ ನಿನಗೆ ಈ ವಿಷಯ ಸಣ್ಣದೇ ಇರ್ಬೋದು ನನಗಿದು ಸಣ್ಣದಲ್ಲ ನನಗೆ ಮನ್ಯಾಗ ಸೊಸೆಯರ ಸೀರೆ ಉಟ್ಕೊಂಡು ಚಂದನ ತಂಗಿರ್ಬೇಕು ಆಟ ನೀನು ಇಂಥದ್ದೆಲ್ಲ ನಾಟಕ ಹೊಸ ನಾಟಕ ಈ ಮನ್ಯಾಗ ತರಕ್ಕೆ ಹೋಗ್ಬೇಡ ನೋಡು ಅತ್ಯಾರ ಇವತ್ತು ಒಂದಿನ ಹಾಕೋತೀನಿ ತಗೋರಿಪ್ಪ ಏನಾಗಂಗಿಲ್ಲ ಅಂತ ಬರೀ ನನಗದೆಲ್ಲ ಬೇಕಾಗಿಲ್ಲ ಈಗಲೇ ಈ ಚೂಡಿದಾರನ್ನೆಲ್ಲ ಬಿಚ್ಚು ಒಗದು ಸೀರೆ ಉಟ್ಕೊಂಡು ಬರ್ಬೇಕಷ್ಟ ಲಕ್ಷ್ಮಿ ಇರ್ಲಿ ಬಿಡ್ಲಿ ಏನೋ ಇದು ತಿಂಗಳ ಬಂದೈತಲ್ಲ ಹಾಗಾಗಿ ಏನೋ ಹಾಕೊಂಡಾಳ ಗಾವಾಗ್ಲಾರ್ದಕ್ಕೆ ಹಾಕೊಳ್ಳಿ ಬಿಡಿ ಇವತ್ತೊಂದಿನ ಏನಾಕೈತಿ ಯವ್ವ ನೀ ಸುಮ್ಮನಿರು ನಿನಗಿದೆಲ್ಲ ಗೊತ್ತಾಗಂಗಿಲ್ಲ ನೀನು ಹಿಂಗೆ ಲೂಜ್ ಬಿಟ್ಟು ಇವರೆಲ್ಲ ಅಟ್ಟದ ಮೇಲೆ ಹೋಗ್ಕೊಂಡಾರ ಇವತ್ತು ನೀನು ಸುಮ್ಮನೆ ಇರ್ಬೇಕು ಇವತ್ತು ನಾನು ಒಬ್ಬಾಕಿನ ಮಾತಾಡ್ತೀನಿ ಎಲ್ಲ ಗಪ್ಪರ್ಬೇಕು ಬಾಯಿ ಮುಚ್ಕೊಂಡು ಏನ್ಲೇ ಸುಮ್ಮನೆ ನಿಂತಿದ್ದೆಲ್ಲ ದೊಡ್ಡದಾಗಿ ನನ್ನ ಗೆಳತಿ ಈ ಮನ್ಯಾಗ ಚಲೋ ಇರ್ತಾಳ ನಾನು ಹೇಳ್ದಾಗ ಕೇಳ್ಕೊಂಡಿರ್ತಾಳ ಈ ಮನೆಗೆ ತಕ್ಕ ಸೊಸೆ ಹಾಕಳ ಹಿಂಗಂತ ದೊಡ್ಡದಾಗಿ ಕೊಚ್చుಕೊಂಡು ಮದುವೆ ಮಾಡಿದೆಲ್ಲ ಈಗ ನೋಡಿ ಈಗ ಹೆಂಗೆ ತಯಾರಾಗಿ ನಿಂತಾಳ ನೋಡು ನಿನ್ನ ಗೆಳತಿಗೆ ನೀನು ಹೇಳ್ತೀಯ ಇಲ್ಲ ನಾನು ಸುಮ್ಮನೆ ಮನೆ ಬಿಟ್ಟು ಹೋಗ್ಬಿಡ್ಲ ಅತ್ತಾಗ ನನಗಂತೂ ಹೇಳಿ ಸಾಕಾಗಿ ಹೋಗೈತತ್ತಾಗ ಅತ್ಯಾರ ಎದಕ್ಕೆ ಹಂಗೆ ಮಾತಾಡ್ತೀರಿ ಆಕಿ ಏನೋ ಇವತ್ತು ಸ್ವಲ್ಪ ಆರಾಮಿಲ್ಲದಂಗೆ ಆಗೈತಲ್ಲ ಅದಕ್ಕೋಸ್ಕರ ಹಾಕೊಂಡಿದ್ಲೆ ಈಗೇನ್ರಿ ಸೀರೆ ಉಟ್ಕೋಬೇಕಲ್ಲ ನಾನು ಆಕೆ ಹೇಳ್ತೀನಿ ಅಂತ ತಗೋರಿ ಎದಕ್ಕೆ ಸುಮ್ಮನೆ ಹಾಗೆಲ್ಲ ಒದ್ರಾಡ್ತೀರಿ ಒದ್ರಾಡೋದು ಬಿಡ್ರಿ ಅದನ್ನು ಪದೇ ನೀವು ಹಿಂಗೆ ಒದ್ರಾಡೋದಕ್ಕೂ ಮಗ್ಳು ಮನೆ ಇರೋರು ಎಲ್ರಿಗೂ ಬರೀ ಈಗ ವಾಜ ಕೇಳಿಸ್ತೈತಿ ಗೊತ್ತೇನ್ರಿ ಅವ್ರು ನೋಡಿದ್ರೆ ನಿಮ್ಮ ಅತ್ತಿ ಯಾವಾಗ ನೋಡಿದ್ರೆ ನಿಮ್ಗೆ ಒದ್ರದ ಬೈತಾನೆ ಇರ್ತಾಳ ಅಯ್ಯವ್ವ ನಿಮ್ಗೆ ಬೈಸ್ಕೊತಿರ್ತಿರಲ್ಲ ದಿನಾ ಒಂದಕ್ಕಂತ ಅವ್ರು ನಮಗಂತಾರಿ ನಮಗಂತೂ ಹೊರಗಡೆ ಮರ್ಯಾದೆ ಇಲ್ಲದಂಗೆ ಮಾಡಿಟ್ಟು ಬಿಡ್ತೀರಿ ನೀವು ಒದ್ರಾಡೋದು ಬಿಡ್ರಿ ಅತ್ತಾರೆ ಈಗೇನ್ರಿ ಆಕೆ ಸೀರೆ ಉಟ್ಕೋಬೇಕಿಲ್ಲ ಆಯ್ತು ಸುಮ್ಮನಿದ್ದು ಬಿಡ್ರಿ ನಾ ಹೇಳ್ತೀನಿ ಆಕೆಗೆ ಸವಿ
ಬಾಲೆ ಸೀರೆ ಉಟ್ಕೋ ಬಾ. ಈ ಚೂಡಿದಾರ ಎಲ್ಲ ಬೇಡ, ಸುಮ್ಮನೆ ಮನ್ಯಾಗ ಒಂದಕ್ಕೊಂದು ಜಗಳ ಆಗೋದು ಬೇಡ. ನಡಿ ಸೀರೆ ಉಟ್ಕೋ. ಸರಿ ಆಯಿತು, ನಿನ್ನ ಮಾತು ಕೇಳಿ ನಾ ಸೀರೆ ಉಟ್ಕೊಂಡು ಹಾಕೊಂತೀನಿ. ಈಗ ಈ ಮನ್ಯಾಗ ಚೂಡಿದಾರ ನೀನು ಹಾಕೋಬಾರ್ದು, ನಾನು ಹಾಕೋಬಾರ್ದು ಹೌದಿಲ್ಲ ಮನ್ಯಾಗ. ಹಂಗಂದ್ರೆ ಮುಂದೆ ಬರೋ ಸೊಸಿಯಾರು ಏನಾದ್ರೂ ಚೂಡಿದಾರ ಜೀನ್ಸ್ ಹಾಕೊಂಡೆ ಅಂತ ಏನಾರು ಈ ಮನ್ಯಾಗ ಮಾಡಿದ್ರು ಅವಾಗ ನನಗೆ ಗೊತ್ತೈತಿ ಏನು ಮಾಡ್ಬೇಕಂತಂದು. ನಡಿ. ನೀರು ಕೊಟ್ಟು ಹೋಗಲೇ, ಹಂಗೆ ಹೊಂಟೆಲ್ಲ. ಅತ್ಯಾರ, ನಾನು ಚೂಡಿದಾರ ಹಾಕೊಂಡೇನ್ರಿ, ಮತ್ತು ನಾನು ಚೂಡಿದಾರ ಹಾಕೊಂಡು ಬಂದು ನಿಮಗೆ ಏನಾರು ನೀರು ಕೊಟ್ರೆ ನೀವು ಮತ್ತು ಆ ನೀರು ಕುಡಿದು ನೆಗದಿ ಗಿಬ್ಬಿದ್ದು ಹೋಗ್ಬಿಟ್ರೆ ಮತ್ತೆ ಏನು ಮಾಡೋದು? ಅದಕ್ಕೆ ಬ್ಯಾಡ್ರಿ ಅತ್ಯಾರ, ನನ್ನ ಕೈಯಲ್ಲಿ ನೀರು ಕುಡಿಬೇಡ್ರಿ, ನೀವೇ ಬಂದು ನೀರು ತೊಗೊಂಡ್ಬಿಡ್ರಿ, ನೀವು ಸೀರೆ ಉಟ್ಕೊಂಡಿರಲ್ಲ.